ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ಅರ್ಜುನನ ವಧೆಗಾಗಿ ಸಂಶಪ್ತಕ ವೀರರ ಪ್ರತಿಜ್ಞೆ ಮತ್ತೆ ಅರ್ಜುನ ಅವ್ರ ಜೊತೆ ಯುದ್ಧ ಮಾಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ದ್ರೋಣರು ದುರ್ಯೋಧನನಿಗೆ ಹೇಳ್ತಾರೆ, ನೋಡು ನಾನು ಮೊದಲೇ ನಿನಗೆ ಹೇಳಲಿಲ್ವಾ, ಅರ್ಜುನ ಇದ್ರೆ ಯುಧಿಷ್ಠಿರನನ್ನ ನಾವು ಏನು ಮಾಡೋದಕ್ಕಾಗಲ್ಲ, ನಾವೇ ಅಲ್ಲ ದೇವತೆಗಳು ಬಂದರೂ ಕೂಡ ಅವನನ್ನ ಬಂಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಯಾರಾದ್ರೂ ಅವನಿಗೆ ಯುದ್ಧಕ್ಕೆ ಕರೆದ್ರೆ ಅವನು ಖಂಡಿತವಾಗ್ಲೂ ಅವರನ್ನ ಪರಾಸ್ತಗೊಳಿಸದೆ ಅವನು ವಾಪಸ್ ಹಿಂದೊರ್ಗೋದಿಲ್ಲ, ಅವ್ರ ಜೊತೆ ಯುದ್ಧ ಮಾಡೇ ಮಾಡ್ತಾನೆ. ಆ ಸಮಯದಲ್ಲಿ ನಾವು ಯುಧಿಷ್ಠಿರನನ್ನ ನಾವು ಹಿಡ್ಕೊಳ್ಬಹುದು, ಇಲ್ದೇ ಇದ್ರೆ ಅದು ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ಟೆಲ್ಲ ಹೇಳಿದಾಗ, ತ್ರಿಗರ್ತದ ರಾಜರು ಇರ್ತಾರಲ್ಲ ಅವರು ನಾವು ಅರ್ಜುನನನ್ನ ಯುದ್ಧಕ್ಕೋಸ್ಕರ ಕರ್ಕೊಂಡು ಹೋಗ್ತೀವಿ ಮತ್ತೆ ಅವನನ್ನ ಕೊಲ್ತೀವಿ, ಇಲ್ಲ ನಾವಿರ್ತೀವಿ ಇಲ್ಲ ಅವನಿರ್ತಾನೆ, ಆ ಸಮಯದಲ್ಲಿ ನೀವು ಬೇಕಾದ್ರೆ ಯುಧಿಷ್ಠಿರನನ್ನ ಬಂಧಿಸ್ಬೋದು ಅಂತ ಎಲ್ಲ ಹೇಳ್ತಾರೆ. ಈ ರೀತಿ ಎಲ್ಲ ಬೇಕಾದಷ್ಟು ಜನ ರಥಿಗಳು ಕೂಡ ನಾವು ಮಾಡ್ತೀವಿ, ನಾವು ಈ ಕೆಲಸ ಮಾಡ್ತೀವಿ ಅಂತ ತ್ರಿಗರ್ತ ದೇಶೀಯ ಇನ್ನೂ ಬೇಕಾದಷ್ಟು ಯೋಧರು, ಬೇರೆ ಬೇರೆ ದೇಶದ ರಥಿಗಳು ಎಲ್ಲರೂ ಕೂಡ ಶಪಥ ಮಾಡೋದಕ್ಕೆ ಮುಂದೆ ಬರ್ತಾರೆ. ಅಗ್ನಿಯನ್ನ ಪ್ರಜ್ವಲಿಸಿ ಅದನ್ನ ಸಾಕ್ಷಿಯಾಗಿಟ್ಕೊಂಡು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಅವ್ರೇನು ಹೇಳ್ತಾರೆ ಅಂತಂದ್ರೆ, ಎಲ್ಲಾ ಜನಗಳಿಗೂ ಕೇಳಿಸ್ಬೇಕು ಆ ರೀತಿ ಉಚ್ಚ ಸ್ವರದಿಂದ ಹೇಳ್ತಾರೆ, ನಾವೇನಾದ್ರೂ ಸಂಗ್ರಾಮ ಭೂಮಿಯಲ್ಲಿ ಅರ್ಜುನನನ್ನ ಕೊಲ್ಲದೆ ಅವನ ಕೈಯಿಂದ ಪೀಡಿತರಾಗಿ ಬೆನ್ನು ತೋರಿಸಿ ಹಿಂದಿರುಗಿ ಬಂದ್ರೆ, ರಥಹೀನ ಬ್ರಹ್ಮಘಾತಿ ಮದ್ಯಪ ಗುರುಪತ್ನಿಯ ಜೊತೆ ಸಂಸರ್ಗ ಮಾಡುವಂಥವನು, ಬ್ರಾಹ್ಮಣರ ಹಣವನ್ನ ಕಳ್ಳತನ ಮಾಡುವಂಥವನು, ರಾಜನ ಅನ್ನವನ್ನ ಕಿತ್ಕೊಳ್ಳುವಂಥವನು, ಶರಣಾಗತಿಯ ಉಪೇಕ್ಷೆ ಮಾಡುವಂಥವನು, ಮತ್ತೆ ಯಾಚಕರ ಮೇಲೆ ಪ್ರಹಾರ ಮಾಡುವಂಥವನು, ಮನೆಗೆ ಬೆಂಕಿ ಹಚ್ಚೋನು, ಗೋಹಂತಕ, ಅಪಕಾರಿ, ಮತ್ತೆ ಬ್ರಾಹ್ಮಣ ದ್ರೋಹಿ, ಶ್ರಾದ್ದದ ದಿನವೂ ಕೂಡ ಮೈಥುನವನ್ನ ಮಾಡುವಂಥವನು, ಆತ್ಮವಂಚಕ, ಪರಂಪರೆಯನ್ನ ಕಸಿದ್ಕೊಳ್ಳುವಂಥವನು, ಪ್ರತಿಜ್ಞೆ ಭಂಗ ಮಾಡುವಂಥವನು, ನಪುಂಸಕನ ಜೊತೆ ಯುದ್ಧ ಮಾಡುವಂಥವನು, ನೀಚ ಪುರುಷರನ್ನ ಅನುಸರಣೆ ಮಾಡುವಂಥವನು, ನಾಸ್ತಿಕ, ತಂದೆ ತಾಯಿ ಮತ್ತೆ ಅಗ್ನಿಯನ್ನ ತ್ಯಾಗ ಮಾಡುವಂಥವನು, ಮತ್ತೆ ಅನೇಕ ರೀತಿಯ ಪಾಪಗಳನ್ನು ಮಾಡುವಂಥ ಪುರುಷರಿಗೆ ಯಾವ ಲೋಕ ಸಿಗುತ್ತೋ ಅದೇ ನಮಗೂ ಸಿಗಲಿ, ಮತ್ತೆ ನಾವೇನಾದ್ರೂ ಯುದ್ಧ ಭೂಮಿಯಲ್ಲಿ ಅರ್ಜುನನ ವಧೆ ರೂಪಿ ದುಷ್ಕರವಾದಂತಹ ಕೆಲಸವನ್ನ ಮಾಡಿದ್ದೆ ಆದ್ರೆ, ಅಂದ್ರೆ ಅರ್ಜುನನನ್ನ ವಧಿಸೋದು ತುಂಬಾ ಕಷ್ಟವಾದಂತಹ ಕೆಲಸ, ಅಂತಹ ಕೆಲಸವನ್ನ ನಾವೇನಾದ್ರೂ ಮಾಡಿದ್ರೆ ನಿಸ್ಸಂದೇಹವಾಗಿ ಇಷ್ಟಲೋಕವನ್ನ ಪಡ್ಕೊಳ್ತೀವಿ. ಅಂದ್ರೆ ನಾವೇನು ಇಷ್ಟಪಡ್ತೀವೋ ಆ ಲೋಕ ನಮಗ್ ಸಿಗುತ್ತೆ. ಇಲ್ಲ ಅಂತಂದ್ರೆ ಈಗ ಏನೇನೆಲ್ಲ ಹೇಳಿದ್ವೋ ಅಂಥವ್ರು ಮಾಡಿದಾಗ, ಅಂದ್ರೆ ಈಗ ವಂಚಕರು, ಗೋಹಂತಕ, ಬೆಂಕಿ ಹಚ್ಚೋನು, ಈ ಥರ ಬೇಕಾದಷ್ಟು ನಾನು ಇಷ್ಟೊತ್ತು ಓದಿದ್ನಲ್ಲ, ಅಂಥ ಕೆಲಸಗಳು ಮಾಡಿದಾಗ ಎಂಥ ನರಕ ಸಿಗುತ್ತೋ ಅಂಥ ನರಕ ನಮಗೂ ಸಿಗಲಿ ಅಂತಂದ್ಬಿಟ್ಟು ಅವ್ರು ಹೇಳ್ಕೊಳ್ತಾರೆ. ಈ ನರಕದ ವರ್ಣನೆಯನ್ನ ಶ್ರೀಮದ್ ಭಾಗವತದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನೇನು ಕೆಲಸಗಳನ್ನ ಅಂದ್ರೆ ಕೆಟ್ಟ ಕೆಲಸಗಳು ಮಾಡ್ತೀವಲ್ವಾ, ಅಂಥದ್ದು ಮಾಡಿದಾಗ ಯಾವ ನರಕ ನಮಗ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಅದೇ ರೀತಿ ಈಗ ಅರ್ಜುನನನ್ನ ನಾವೇನಾದ್ರೂ ಕೊಂದಿಲ್ಲ ಅಂತಂದ್ರೆ, ಅವನ ಕೈಯಲ್ಲಿ ನಾವೇನಾದ್ರೂ ಸತ್ರೆ ನಮಗೆ ನರಕ ಸಿಗ್ಲಿ, ಅಕಸ್ಮಾತ್ ನಾವೇನಾದ್ರೂ ಅರ್ಜುನನನ್ನ ಕೊಲ್ಲುವಂತ ದುಷ್ಕರವಾದ ಅಂದ್ರೆ ತುಂಬಾ ಕಷ್ಟವಾದಂತ ಕೆಲಸವನ್ನ ಮಾಡಿದ್ದೆ ಆದ್ರೆ ನಾವು ಯಾವ ಲೋಕವನ್ನ ಇಷ್ಟಪಡ್ತೀವೋ ಆ ಲೋಕ ನಮ್ಗೆ ಸಿಗತ್ತೆ ಅಂತ ಅನ್ಬಿಟ್ಟು ಹೇಳ್ತಾರೆ. ಸಂಜಯ ಹೇಳ್ತಾನೆ, ರಾಜ ಈ ರೀತಿ ಹೇಳಿ ಅವರು ಯುದ್ಧಕ್ಕೋಸ್ಕರ ಅರ್ಜುನನನ್ನ ಕರೆದು ದಕ್ಷಿಣದ ಕಡೆಗೆ ಹೋಗ್ತಾರೆ. ನೀನ್ ನಮ್ ಜೊತೆ ಯುದ್ಧ ಮಾಡು ನೋಡೋಣ ಅಂತ ಅವನನ್ನ ಪ್ರೇರೇಪಿಸ್ತಾರೆ. ಆ ವೀರರು ಕರೆದಾಗ ಅರ್ಜುನ ಅದೇ ಸಮಯಕ್ಕೆ ಧರ್ಮರಾಜ ಯುಧಿಷ್ಠಿರನಿಗೆ ಹೇಳ್ತಾನೆ, ಮಹಾರಾಜ ನನ್ನದ್ದು ಒಂದು ನಿಯಮ ಇದೆ, ಏನಪ್ಪಾ ಅಂತಂದ್ರೆ ಯುದ್ಧಕ್ಕೆ ಯಾರಾದ್ರೂ ನನ್ನನ್ನು ಕರೆದ್ರೆ ನಾನು ಹಿಂದೆ ಸರಿಯೋದಿಲ್ಲ, ಮತ್ತೆ ಈ ಒಂದು ಸಮಯದಲ್ಲಿ ಸಂಶಪ್ತಕ ಯೋಧರು ನನ್ನನ್ನ ಯುದ್ಧಕ್ಕೋಸ್ಕರ ಕರೀತಾ ಇದ್ದಾರೆ ನೋಡಿ, ತಮ್ಮ ಸಹೋದರರ ಸಹಿತ ಈ ಸುಶರ್ಮ ಇದಾನಲ್ಲ ಅವನು ನನ್ನನ್ನ ಯುದ್ಧಕ್ಕೆ ಕರೀತಾ ಇದ್ದಾನೆ, ಅದಕ್ಕೋಸ್ಕರ ನೀವು ನನ್ನನ್ನ ಸೈನ್ಯದ ಸಹಿತ ಇವರನ್ನ ಸಂಹಾರ ಮಾಡೋದಕ್ಕೆ ನೀವು ನನಗೆ ಆದೇಶವನ್ನ ಕೊಡಿ, ಕರೆದ ಮೇಲೆ ನಾನು ಹೋಗದೆ ಇರೋದಿಲ್ಲ, ಅದಕ್ಕೋಸ್ಕರ ನೀವು ನನಗೆ ಆದೇಶವನ್ನ ಕೊಡಬೇಕು, ನಾನು ಇವರ ಈ ಸವಾಲನ್ನ ಸಹಿಸ್ಕೊಳ್ಳೋದಿಲ್ಲ, ನನಗೆ ಕರೆದ ಮೇಲೆ ನಾನು ಹೋಗದೆ ಇರೋದಕ್ಕೆ ಸಾಧ್ಯ ಇಲ್ಲ, ನೀವು ಇದನ್ನ ನಿಜ ಅಂತಾನೆ ತಿಳ್ಕೊಳ್ಳಿ. ಅಂದ್ರೆ ಏನು, ಇವರೆಲ್ಲ ಸಾಯ್ತಾರೆ ಅನ್ನೋದು ನಿಜ, ಅವರೇ ನನ್ನನ್ನು ಕರೀತಾ ಇದ್ದಾರೆ, ಈಗ ನಾನು ಹೋಗೋದಿಲ್ಲ, ನಾನು ಹೋದ್ಮೇಲೆ ಇವ್ರು ಬದುಕಿರೋದಿಲ್ಲ, ಇವ್ರು ಸಾಯೋದಂತೂ ಗ್ಯಾರಂಟಿ, ಈ ಮಾತನ್ನ ನೀವು ನಿಜ ಅಂತ ತಿಳ್ಕೊಳ್ಳಿ ಅಂತ. ಅಂದ್ರೆ
ಅವನ ನಿಯಮ ಏನು ಅನ್ನೋದನ್ನ ಹೇಳ್ತಾ ಇದ್ದಾನೆ. ಆಗ ಅವ್ರು ಕರೆದ್ಮೇಲೆ ನಾನು ಯುದ್ಧ ಮಾಡದೆ ಇರೋದಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಹೋಗಿ ಯುದ್ಧ ಮಾಡಿ ಬರೋದಕ್ಕೆ ನೀವು ನನಗೆ ಆಜ್ಞೆಯನ್ನ ಕೊಡಬೇಕು, ಪರ್ಮಿಷನ್ ಕೊಡಬೇಕು. ಮತ್ತೆ ಇವರೆಲ್ಲ ಸತ್ರು ಅಂತಾನೆ ತಿಳ್ಕೊಳ್ಳಿ ಅಂತನ್ಬಿಟ್ಟು ಇದು ನಿಜವಾದ ಮಾತು ಅಂತ ಹೇಳ್ತಾನೆ. ಅದಕ್ಕೆ ಯುಧಿಷ್ಠಿರ ಏನ್ ಹೇಳ್ತಾನೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.